ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಫೈನಲ್ಗೆ ಈಗಾಗಲೇ 6 ಜನ ತಲುಪಿದ್ದಾರೆ. 6 ಜನರಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಹೀಗೆ ಭಾರಿ ಚರ್ಚೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಈಗ ಬಿಗ್ ಬಾಸ್ ಫೈನಲ್ ವಾರದಲ್ಲಿರುವಂಥ ಸ್ಪರ್ಧಿಗಳ ರೆಮ್ಯುನರೇಷನ್ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ವಾರಕ್ಕೆ ಎಷ್ಟು ರೆಮ್ಯುನರೇಷನ್ನ ಇವರು ಪಡಿತಿದ್ದಾರೆ, ಎಷ್ಟು ಸಂಭಾವನೆಯನ್ನು ಪಡಿತಿದ್ದಾರೆ, ಇಲ್ಲಿವರೆಗೆ ಇವರು ಪಡೆದಂಥ ಸಂಭಾವನೆ ಎಷ್ಟು, ಇದ್ರ ಜೊತೆಗೆ ಟ್ರೋಫಿ ಏನಾದರೂ ಗೆದ್ದರೆ ಜೊತೆಗೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳು ಎಲ್ಲವೂ ಕೂಡ ಸೇರಿ ಎಷ್ಟು ಲಕ್ಷ, ಎಷ್ಟು ಕೋಟಿ ಈ ರೀತಿ ಅಥವಾ ಸಾವಿರ, ಎಷ್ಟು ಸಾವಿರದಲ್ಲಿ ಇವರು ಪ್ರಶಸ್ತಿಯನ್ನು ಪಡ್ಕೊಂಡು ಅಮೌಂಟನ್ನು ಪಡ್ಕೊಂಡು ಹೊರಗಡೆ ಹೋಗ್ತಾರೆ ಅಂತೇಳಿ. ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಉಗ್ರ ಮಂಜು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರನ್ನೇ ಪಡೆದಿರುವಂತಹ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರುವಂಥ ಉಗ್ರ ಮಂಜುಗೆ ಬಿಗ್ ಬಾಸ್ಗೆ ಕರೆದಂಥ ಸಂದರ್ಭದಲ್ಲಿ ಫಿಕ್ಸ್ ಮಾಡಿರುವಂಥ ಪೇಮೆಂಟ್ ಎಷ್ಟು ಅಂತೇಳಿ ಕೇಳಿದರೆ ಬಹುಶಃ ನೀವು ಶಾಕ್ ಆಗ್ತೀರಾ. ಎಷ್ಟು ಪೇಮೆಂಟು, ಎಷ್ಟು ಕೊಡ್ತಿದ್ದಾರೆ ಉಗ್ರ ಮಂಜುಗೆ? ಲಕ್ಷದಲ್ಲಿ ಕೊಡ್ತಿದ್ದಾರೋ, ಸಾವಿರದಲ್ಲಿ ಕೊಡ್ತಿದ್ದಾರಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರ ಫಿನಾಲೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಇದೇ ವೀಕೆಂಡ್ನಲ್ಲಿ ವಿನ್ನರ್ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ. ಉಗ್ರ ಮಂಜು, ತ್ರಿವಿಕ್ರಮ್, ರಜತ್, ಭವ್ಯಗೌಡ, ಹನುಮಂತ, ಮೋಕ್ಷಿತ ಪೈ ಈ ಆರು ಜನರಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ಫೈನಲ್ಗೆ ಬಂದಿರುವಂಥ 6 ಜನರ ಸಂಭಾವನೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಇದರಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿರುವಂತಹ ಮತ್ತು ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಿರುವಂತಹ ನಟ ಉಗ್ರ ಮಂಜು ಸಂಭಾವನೆ ಎಷ್ಟು ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಆರಂಭದಿಂದನೂ ಕೂಡ ತನ್ನ ಫೈರ್ ಬ್ಯಾಂಡ್ ಮೂಲಕನೇ ಮತ್ತು ಸಾಕಷ್ಟು ವಿಶೇಷ ಹೆಸರುಗಳ ಮೂಲಕನೇ ಅಂದರೆ ಈ ಬೇರೆ ಬೇರೆ ಪಟ್ಟಗಳನ್ನು ಅಲಂಕರಿಸೋದ್ರ ಮೂಲಕ ಮಂಜು ಒಂದು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಿದ್ರು. ಜೊತೆಗೆ ಒಂದು ವಿಶೇಷವಾದಂತಹ ಸ್ಪರ್ಧಿ ಎನ್ನುವಂತಹ ಹೆಸರನ್ನು ಕೂಡ ಪಡೆದಿದ್ದಾರೆ. ಹಾಗೆಯೇ ಸಿನಿಮಾಗಳಲ್ಲೂ ಕೂಡ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಉಗ್ರ ಮಂಜು ಒಂದೊಂದು ಸಾಧನೆಗಳನ್ನು ಕೂಡ ಮಾಡ್ಕೊಂಡು ಬಂದವರೆ. ಉಗ್ರ ಮಂಜು ಮಾಡಿರುವಂಥ ಸಾಧನೆಗಳು ಸಣ್ಣದಲ್ಲ, ಅಂಥ ಸಾಧನೆಗಳನ್ನೇ ಮಾಡ್ಕೊಂಡು ಬಂದವರು. ಹಾಗೆಯೇ ಮಂಜು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುವಂತಹ ಮತ್ತು ಕಾಮಿಡಿ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಮನೋರಂಜನೆ ಇರ್ಬೋದು ಮತ್ತು ಬೇರೆ ಬೇರೆ ಟಾಸ್ಕ್ಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥ ರೀತಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಪಾಪ್ಯುಲಾರಿಟಿಯನ್ನು ಪಡೆದಿರುವಂಥ ಮಂಜು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಆಸೆಯನ್ನು ಕೂಡ ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ, ಮಂಜುನೇ ಗೆಲ್ಲಬೇಕು ಅಂತೇಳಿ. ಈಗ ಬರ್ತಾ ಉಗ್ರ ಮಂಜು ಸೈಲೆಂಟ್ ಆದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು. ಆದರೆ ಈ ಮಾತನ್ನು ಮತ್ತೆ ಸುಳ್ಳು ಮಾಡಿದ್ದಾರೆ ಮಂಜು. ಈ ವಾರದಲ್ಲಿ ಕಂಪ್ಲೀಟಾಗಿ ಮಂಜು ಬದಲಾಗಿದ್ದಾರೆ. ಮಂಜು ಅಭಿಮಾನಿಗಳನ್ನು ಮತ್ತೆ ಸಂಪಾದನೆ ಮಾಡ್ತಿದ್ದಾರೆ. ಇನ್ನು ಆರಂಭದ ದಿನದಿಂದ ಕೂಡ ಫಿನಾಲೆವರೆಗೂ ಕೂಡ ಉಗ್ರ ಮಂಜು ಉಳಿದ ಸ್ಪರ್ಧಿಗಳಿಗೆ ಪೈಪೋಟಿಯನ್ನು ಕೊಡ್ತಾನೆ ಬಂದಿದ್ರು. ಗ್ರ್ಯಾಂಡ್ ಫಿನಾಲೆ ಹೊಸ್ತಿಲಲ್ಲಿ ಉಗ್ರ ಮಂಜು ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ಮತ್ತು ಉಗ್ರ ಮಂಜುಗೆ ಒಂದು ವಾರಕ್ಕೆ ಕೊಡ್ತಿರುವಂಥ ಮೊತ್ತ ಎಷ್ಟು ಅಂತೇಳಿ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಬಹುತೇಕ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಳ್ಳೊಳ್ಳೆ ಪೇಮೆಂಟನ್ನು ಫಿಕ್ಸ್ ಮಾಡಿದರು. ಬಟ್ ಅಚ್ಚರಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಡಿಮೆ ಪೇಮೆಂಟ್ನವರೇ, ಯಾರು ಕೂಡ ತುಂಬ ಪಾಪ್ಯುಲರ್ ಇರೋರನ್ನ ಕರ್ಕೊಂಡ್ಬಂದಿಲ್ಲ. ಹಾಗಾಗಿ ದೊಡ್ಡ ಖರ್ಚೇನೂ ಆಗಲಿಲ್ಲ. ಈ ಪೈಕಿ ಉಗ್ರ ಮಂಜುನೇ ಸ್ವಲ್ಪ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿದ್ದವರು. ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ದಿನದಿಂದನೂ ಕೂಡ ಇವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಟಗ್ ಆಫ್ ವಾರ್ ನಡೀತಾನೆ ಇದೆ. ಇನ್ನು ಬಿಗ್ ಬಾಸ್ ವೀಕ್ಷಕರಿಗೆ ಇವರಿಬ್ಬರ ನಡುವಿನ ಜಟಾಪಟಿ ಮಜಾ ಕೊಟ್ಟರೆ ಇನ್ನೂ ಕೆಲವರಿಗೆ ಮಂಜು ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಿದೆ. ಆರಂಭದ ಮೊದಲ 3 ವಾರಗಳಲ್ಲಿ ಲಾಯರ್ ಜಗದೀಶ್ ಹಾಗೂ ಉಗ್ರ ಮಂಜು ಕಾಂಬಿನೇಷನ್ ಕಿಕ್ ಕೊಟ್ಟಿದ್ರೆ 50 ದಿನಗಳ ಬಳಿಕ ರಜತ್ ಮತ್ತು ಮಂಜು ಕಾಂಬಿನೇಷನ್ ಕಿಕ್ ಕೊಟ್ಟಿದೆ. ಈ ರೀತಿ ಪರಸ್ಪರ ಯಾವಾಗಲೂ ಕೂಡ ದ್ವೇಷದ ಕಿಚ್ಚನ್ನೇ ಹೊತ್ತಿಸ್ತಾ ಮತ್ತು ಬೆಂಕಿಯ ಕಿಡಿಯನ್ನು ಉಗುಳುತ್ತಾ ಮಂಜು ಮುನ್ನುಗ್ತಾ ಹೋಗ್ತಾ ಇದ್ದಾರೆ. ಇನ್ನು ಉಗ್ರ ಮಂಜು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಸಿನಿಮಾಗಳಲ್ಲೇ ನಟಿಸಿದ್ರು. ಅದಾಗಲೇ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರನ್ನು ರಂಜಿಸಿ ಅವರ ಮನಗಳಲ್ಲಿ ಮನೆಯನ್ನು ಮಾಡಿದರು. ಬಿಗ್ ಬಾಸ್ ಸೀಸನ್ 11ಕ್ಕೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಉಗ್ರ ಮಂಜು ಒಂದು ದೊಡ್ಡ ಸಿನಿಮಾದಲ್ಲೂ ಕೂಡ ನಟಿಸಿ ಬಂದಿದ್ದರು. ಅದೇ ಮ್ಯಾಕ್ಸ್ ಅನ್ನುವಂಥ ಸುದೀಪ್ ಅವರ ಸಿನಿಮಾ. ಮ್ಯಾಕ್ಸ್ ಈಸ್ ಮ್ಯಾಕ್ಸಿಮಮ್ ಈಸ್ ಮಂಜು ಅನ್ನುವಂತಹ ಹೇಳಿಕೆಗಳು, ಜೊತೆಗೆ ಮ್ಯಾಕ್ಸ್ನ ಅಭೂತಪೂರ್ವದಂಥ ಯಶಸ್ಸು ಮಂಜುಗೆ ಇದು ಪ್ಲಸ್ ಆಗಬಹುದು ಅನ್ನುವಂಥ ಚರ್ಚೆಯು ಕೂಡ ನಡೀತಾ ಇದೆ. ಒಂದು ವಾರಕ್ಕೆ ಒಳ್ಳೆಯ ಸಂಪಾದನೆಯನ್ನು ಕೂಡ ಮಾಡಿಕೊಟ್ಟಿದೆ ಬಿಗ್ ಬಾಸ್. ಯಾಕಂತ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಎಲ್ಲರ ಜೊತೆನೂ ಕೂಡ ಏನು ಅಗ್ರಿಮೆಂಟ್ ಆಗುತ್ತೋ ಅದೇ ರೀತಿ ಮಂಜು ಜೊತೆಗೂ ಕೂಡ ಆಗಿದೆ. ಮಂಜುಗೆ ಒಂದು ವಾರಕ್ಕೆ ಕೊಡುವಂಥ ಅಮೌಂಟ್ ಎಷ್ಟು ಅಂತೇಳಿ ಕೇಳಿದ್ರೆ ಅದು ಇಲ್ಲಿವರೆಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಇನ್ನಷ್ಟು ಶಾಕ್ ಆಗುತ್ತೆ. ಈಗಾಗಲೇ ಉಗ್ರ ಮಂಜುಗೆ ಒಂದು ವಾರಕ್ಕೆ 70,000 ರೂಪಾಯಿ ಸಂಭಾವನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಉಗ್ರ ಮಂಜು ಸಂಭಾವನೆ ಬಗ್ಗೆ ವರದಿ ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ, ವರದಿ ಆಗ್ತಿದೆ. ಸದ್ಯ 70,000 ಸಂಭಾವನೆ ಬಗ್ಗೆ ಸುದ್ದಿ ಆಗ್ತಿದೆ. ಒಂದು ವೇಳೆ ಇದೇ ಮೊತ್ತ ಸಂಭಾವನೆಯಾಗಿ ಪಡಿತಾ ಇದ್ದರೆ 70,000ದಂತೆ 16 ವಾರಕ್ಕೆ 11,20,000 ರೂಪಾಯಿಯನ್ನು ಬಿಗ್ ಬಾಸ್ನಿಂದ ಉಗ್ರ ಮಂಜು ಪಡಿತಾರೆ. ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಎಲ್ಲವೂ ಕೂಡ ಹೋಗಿ 10 ಲಕ್ಷ ಸಿಕ್ಕಿದ್ರು ಕೂಡ ಏನು ದೊಡ್ಡ ಮೊತ್ತನೇ ಅಲ್ವಾ, ಸಣ್ಣ ಮೊತ್ತನ 10 ಲಕ್ಷ. ಒಂದು ವಾರಕ್ಕೆ ಉಗ್ರ ಮಂಜುಗೆ ಇಷ್ಟು ಸಂಭಾವನೆ ಸಿಗುತ್ತಿದೆ ಅಂತ ಹೇಳಿದ್ರೆ
ಇನ್ನು ಇದರ ಜೊತೆಗೆ ಬೇರೆ ಬೇರೆ ಅವಾರ್ಡ್ಗಳು, ಈಗ ಫಾರ್ ಎಕ್ಸಾಂಪಲ್ ವಿನ್ನರ್ ಆದರೆ ಅಲ್ಲೊಂದು 50 ಲಕ್ಷ ರೂಪಾಯಿ, ಅದ್ರ ಜೊತೆಗೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ಸ್ಗಳು ಎಲ್ಲವೂ ಕೂಡ ಸೇರಿ ಸಿಕ್ಕಾಪಟ್ಟೆ ಆಗುತ್ತೆ. ಬಟ್ ಇಲ್ಲಿ ಇನ್ನೂ ಕೂಡ ಈ ಮಂಜುಗೆ ಬೇರೆ ಬೇರೆ ರೂಪದಲ್ಲಿ ಹಣಗಳು ಬಂತು ಅಂತ ಹೇಳಿದ್ರು ಕೂಡ 12 ಲಕ್ಷ, ಹತ್ತತ್ರ 10ರಿಂದ 12 ಲಕ್ಷ ರೂಪಾಯಿ ಬರೋದ್ರಲ್ಲಿ ಮೋಸನೇ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಮಂಜು ಬಿಗ್ ಬಾಸ್ ಮನೆಯ ಈ ಫೈನಲ್ನ ಹೊಸ್ತಿಲಲ್ಲಿ ಸಂಭಾವನೆಯ ಬಗ್ಗೆ ಕೇಳಿದಾಗ ಸಹಜವಾಗಿ ಅಚ್ಚರಿಯನ್ನು ಪಡಲೇಬೇಕು. ಯಾಕಂತ ಹೇಳಿದ್ರೆ ಮಂಜು ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಪಡಿತಾ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ ಸೀಸನ್ ಅಷ್ಟೂ ಜನ ಸ್ಪರ್ಧಿಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಬಹುಶಃ ಇವರೇ ಅಂತೇಳಿ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ದೊಡ್ಡ ಮೊತ್ತವನ್ನೇ ಪಡೆದಿದ್ದಾರೆ. ಆಮೇಲೆ ಅದಕ್ಕೆ ಕಾರಣವೂ ಕೂಡ ಇದೆ. ಉಗ್ರ ಮಂಜು ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದವರು. ಇದಲ್ಲ ಅಂತ ಹೇಳಿದ್ರೆ ಸಿನಿಮಾದಲ್ಲೇ ವಾರಕ್ಕಿಷ್ಟು ಅಂತೇಳಿ ಸಂಪಾದನೆಯನ್ನು ಮಾಡ್ತಾರೆ, ಅದರ ಆಧಾರದಲ್ಲೇ ಕೊಟ್ಟಿದ್ದಾರೆ. ಇನ್ನು ಗುಡ್ ವಿಲ್ ಕೂಡ ಉಗ್ರ ಮಂಜು ಸುದೀಪ್ ಅವರಿಗೆ ಕೂಡ ಕ್ಲೋಸು. ಹಾಗಾಗಿ ಇಲ್ಲಿ ಉಗ್ರ ಮಂಜು ಮತ್ತು ಗೌತಮಿ ಜಾಧವ್ ಇವರಿಬ್ಬರು ಕೂಡ ಅತಿ ಹೆಚ್ಚು ಪೇಮೆಂಟನ್ನು ಪಡೆದವರು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇಬ್ಬರು ಕೂಡ ಈ ನಟನ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದವರು. ಹಾಗೆ ನೋಡಿದ್ರೆ ಉಗ್ರ ಮಂಜುಗೆ 70,000 ಕಡಿಮೆನೂ ಅಂತಲೂ ಕೂಡ ಹೇಳ್ಬೋದು. ಮ್ಯಾಕ್ಸ್ ಮುಂಚೆನೇ ಬಂದಿದ್ದರೆ ಬಹುಶಃ ಮಂಜು ಪೇಮೆಂಟ್ ಇನ್ನಷ್ಟು ಹೆಚ್ಚಾಗ್ತಿತ್ತು. 70ರಿಂದ 80, 90, 1 ಲಕ್ಷನೋ ಆಗಿರ್ತಿತ್ತು, ಡೌಟ್ ಇಲ್ಲ. ಅಲ್ಲಿಗೆ 16 ವಾರ ಅಂತ ಹೇಳಿದ್ರೆ 1 ಲಕ್ಷ ಅಂತ ಹೇಳಿದ್ರು ಕೂಡ 16 ಲಕ್ಷ, ಇನ್ನೊಂದು 2-3 ಲಕ್ಷ ಜಾಸ್ತಿ ಸಿಕ್ತಿತ್ತು ಮಂಜುಗೆ. ಬಟ್ ಆದರೆ ಈಗ ಸಿಕ್ತಿರೋ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಸಿಗುವಂಥ 10 ಲಕ್ಷ ಇದೆಯಲ್ಲ, ಅದೇನು ಸಣ್ಣ ಅಮೌಂಟ್ ಅಲ್ಲ, ಮಂಜು ಪಾಲಿಗೆ ದೊಡ್ಡ ಅಮೌಂಟೇ. ಮಂಜು ಈಗ ಫೈನಾನ್ಷಿಯಲ್ ಸ್ಟೆಬಿಲಿಟಿಯಲ್ಲಿ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ ಅವ್ರಿಗಿರುವಂತಹ ಕೆಲವೊಂದಷ್ಟು ದುಶ್ಚಟಗಳ ಪರಿಣಾಮ ಜವಾಬ್ದಾರಿ ಅನ್ನೋದು ಕಡಿಮೆ. ಇನ್ನಾದರೂ ಕೂಡ ಮಂಜು ಬದಲಾಗಬೇಕು. ಹಾಗೆಯೇ ಈಗಾಗಲೇ ದುಶ್ಚಟಗಳನ್ನು ಬಿಟ್ಟು ಬದುಕ್ತಾ ಇದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಬಿಟ್ಟಿದ್ದಾರೆ. ಹೀಗೆ ಬಿಟ್ಟು ಕಂಪ್ಲೀಟಾಗಿ ಬಿಟ್ಟು ಬದುಕುವಂತಹ ನಿರ್ಧಾರವನ್ನು ಮಾಡಬೇಕು. ಹಾಗೆಯೇ ವಾಪಸ್ ಬಿಗ್ ಬಾಸ್ ಮನೆಯಿಂದ ವಾಪಸ್ ಮನೆಗೆ ಹೋದ್ಮೇಲೆ ವಾಪಸ್ ಹಳೆ ಬದುಕಿಗೆ ಹೋಗದೆ ಹೊಸ ಬದುಕಿಗೆ ಕಾಲಿಟ್ಟು ಹೊಸ ಮಂಜು ಅನ್ನುವಂಥ ಹೆಸರನ್ನು ಗಳಿಸಿದರೆ ಅವಾಗ ಮಂಜುಗೂ ಕೂಡ ಒಂದು ಸಾರ್ಥಕ ಭಾವನೆ, ಬಿಗ್ ಬಾಸ್ಗೂ ಕೂಡ ಒಂದು ಹೆಮ್ಮೆಯಾದ ಸಂಗತಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋಂಥ ರಿಯಾಲಿಟಿ ಶೋದಿಂದ ಒಬ್ಬರ ಬದುಕೆ ಬದಲಾಯಿತು ಅಂತ ಹೇಳಿದ್ರೆ ಯಾರಿಗೆ ತಾನೇ ಹೆಮ್ಮೆ ಆಗೋದಿಲ್ಲ ಹೇಳಿ. ಅಲ್ಲಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆನೇ, ಮತ್ತು ಶೋಗೂ ಕೂಡ ಒಂದು ಪ್ರೌಡ್ ಮೂಮೆಂಟು. ಹಾಗೆ ಆಗುತ್ತಾ, ಅದು ಕಾದು ನೋಡಬೇಕು. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಮಂಜು ಕೆರಿಯರ್ನಲ್ಲಿ ಆಗೋದ್ರಲ್ಲಿ ಡೌಟ್ ಇಲ್ಲ. ಹಾಗೆಯೇ ಮಂಜುಗೆ ಅತಿ ಹೆಚ್ಚು ಪೇಮೆಂಟು ಸಿಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಮಂಜು ಈ ರೆಮ್ಯುನರೇಷನ್ ಬಗ್ಗೆ, ಸಂಭಾವನೆ ಬಗ್ಗೆ ಏನು ಅನಿಸುತ್ತೆ? ಹೈಯೆಸ್ಟ್ ಸಂಭಾವನೆ ಪಡಿತಿರುವಂಥ ಮಂಜು ಇದಕ್ಕೆ ಕೆಪಬಲ್ ಅಂತೇಳಿ ಅನಿಸುತ್ತಾ? ಟ್ರೋಫಿಯು ಕೂಡ ಮಂಜುಗೆ ಸಿಗಲಿ ಅಂತೇಳಿ ನಿಮ್ಮ ಆಶಯನ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.